ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈಗ ಎಸ್ ಎಸ್ ಎಲ್ ಸಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. SSLC 2026 ಅಲ್ಲಿ ಪಾಸಾದಂತಹ SC ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಅಪ್ಲಿಕೇಶನ್ ಓಪನ್ ಆಗಿದೆ ಸ್ನೇಹಿತರೆ. ಸೊ ಅದು ಯಾವ ರೀತಿ ಅಪ್ಲೈ ಮಾಡೋದಂತ ತಿಳಿಸ್ಕೊಡ್ತಾ ಹೋಗ್ತೀನಿ, ಹಾಗೆ ಯಾವ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದುವರೆಗೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನ ನೀವು ಪಡ್ಕೊಳ್ಬೋದಾಗಿದೆ. ಬನ್ನಿ ಸ್ನೇಹಿತರೆ, ಈಗ ಇದಕ್ಕೆ ಒಂದು ಪ್ರೈಸ್ ಮನಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಬೇಕಾಗುವಂಥ ದಾಖಲಾತಿಗಳು ಏನಪ್ಪ ಅಂದರೆ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡು, ಹಾಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು, ಹಾಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಹಾಗೆ SSLC ಮಾರ್ಕ್ಸ್ ಕಾರ್ಡು. ಸೊ ಇಲ್ಲಿ ಒಂದು ಡೌಟ್ ಕ್ರಿಯೇಟ್ ಆಗ್ಬೋದು. ಯಾಕಪ್ಪ ಅಂದರೆ ಜಸ್ಟ್ ಏಪ್ರಿಲಲ್ಲಿ ನಿಮಗೆ ರಿಸಲ್ಟ್ ಬಂದಿದೆ. ಸೊ ಆದ ಕಾರಣ ನಿಮಗೆ ಹೊಸ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿರೋದಿಲ್ಲ. ಸೊ ಹಾಗಾಗಿ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಜಸ್ಟ್ ನೀವು ಆನ್ಲೈನಲ್ಲಿ SSLC ರಿಸಲ್ಟ್ನ ಪ್ರಿಂಟೌಟ್ನ ತೆಗೆದುಕೊಂಡ್ಬಿಟ್ಟು ನಿಮ್ಮ ಸ್ಕೂಲ್ ಅಥವಾ ಕಾಲೇಜಿನ ಪ್ರಿನ್ಸಿಪಲ್ ಅಥವಾ ಮುಖ್ಯೋಪಾಧ್ಯಾಯರ ಸೀಲು ಸಿಗ್ನೇಚರ್ನ ಹಾಕ್ಸ್ಕೊಂಡು ಅದನ್ನು PDF ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದರೆ ನಡೆಯುತ್ತೆ ಕೂಡ ಸ್ನೇಹಿತರೆ. ಓಕೆ, ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ನಾನು ನಿಮ್ಮ ಪೂಜಾರಿ ಶಿವರಾಜ. ಓಕೆ, ಈಗ ನಿಮಗೂ ಯಾವುದಾದ್ರೂ ನಿಮ್ಮ ಒಂದು ಮೊಬೈಲಲ್ಲಿ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಈಗ ನಾನು ನನ್ನ ಒಂದು ಮೊಬೈಲಲ್ಲಿ ಗೂಗಲ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸರ್ಚ್ ಆಪ್ಷನ್ನಲ್ಲಿ ಪ್ರೈಸ್ ಮನಿ ಅಂತೇಳಿ ಸರ್ಚ್ ಕೊಡಿ ಸ್ನೇಹಿತರೆ. ಓಕೆ, ಪ್ರೈಸ್ ಮನಿ 2026 ಅಂತ ಸರ್ಚ್ ಕೊಟ್ಟಿದ್ದೀನಿ. ಓಕೆನಾ. ಸೊ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ, ಇಲ್ಲಾಂದರೆ ನಾನು ಹೇಳುವಂಥ ಮಾಹಿತಿ ಅರ್ಥ ಆಗೋದಿಲ್ಲ. ನೆಕ್ಸ್ಟ್ ನಿಮಗೆ ಇಲ್ಲಿ ಮೊದಲೇ ಆಪ್ಷನ್ ಕಾಣ್ತಾ ಇದೆಯಲ್ಲ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕೆಳಗಡೆ ಮೂವ್ ಮಾಡ್ತಾ ಹೋದಾಗ ಇಲ್ಲಿ ನೋಡ್ತಾ ಇರ್ಬೋದು ಅವರ್ ಸರ್ವಿಸಸ್ ಅಂತ ಬರುತ್ತೆ. ಸೊ ಇಲ್ಲಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಸೊ ಇಲ್ಲಿ ನಮಗೆ ಮಿಡಲ್ ಒನ್ನು ಪ್ರೈಸ್ ಮನಿ ಅಂತ ಕಾಣ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಪ್ರೈಸ್ ಮನಿ. ಸೊ ನಿಮಗೆ ಇಲ್ಲಿ ಬಲಗಡೆ ಮೇಲ್ಗಡೆ ನೋಡ್ತಾ ಇರ್ಬೋದು ಇಂಗ್ಲೀಷು ಅಪ್ಲಿಕೇಶನ್ ಲಾಗಿನ್ ಅಂತ ಕಾಣ್ತಾ ಇದೆ. ಸೊ ಇಲ್ಲಿ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಫಸ್ಟ್ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ರಿಜಿಸ್ಟರ್ ಅಂತ. ಸೊ ಇದ್ರ ಒಂದು ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಆಧಾರ್ ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ಸ್ಕೀಮ್, ಸೊ ಇದರಲ್ಲಿ SSLC ಅಂತ ಮಾತ್ರ ತೋರಿಸುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಆಧಾರ್ ವ್ಯಾಲಿಡೇಷನ್ ಈಸ್ ನಾಟ್ ಡನ್, ಪ್ಲೀಸ್ ಡೂ ದಿ ಆಧಾರ್ ವ್ಯಾಲಿಡೇಷನ್ ಬಿಫೋರ್ ಅಪ್ಲೈ ಅಂತ ಬರುತ್ತೆ. ಸೊ ಇಲ್ಲಿ ಸೈಡ್ಗೆ ವ್ಯಾಲಿಡೇಟ್ ಆಧಾರ್ ಅಂತ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಈ ರೀತಿ KYC ಸರ್ವಿಸ್ ಅಂತ ಕೇಳ್ತಾ ಇದೆ, ಅಂದರೆ SSLC ಪ್ರೈಸ್ ಮನಿ ಫಾರ್ SC ಸ್ಟೂಡೆಂಟ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನನ್ನ ಒಂದು ಮಾಹಿತಿ ಒಪ್ಪಿಗೆ ನೀಡುತ್ತೇನೆ ಅಂತ ಹೇಳ್ಬಿಟ್ಟು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ಕೆಳಗೆ ಮೂವ್ ಮಾಡ್ತಾ ಇದ್ದಾಗ ಇಲ್ಲಿ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ OTP ಪಡೆಯಿರಿ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ OTPಯನ್ನು SMS ಮೂಲಕ ಕಳಿಸಲಾಗಿದೆ ಅಂತ ಬರುತ್ತೆ. ಓಕೆ ಕೊಡಿ. ಸೊ ಈಗ ನಿಮಗೆ ಒಂದು OTP ಬರುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ, ಅಂದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಈಗ ನನಗೆ OTP ಬಂದಿದೆ. ಆ ಒಂದು OTPಯನ್ನು ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಸಲ್ಲಿಸಿ ಅಂತ ಕಾಣ್ತಾ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಆಧಾರ್ ಕಾರ್ಡಲ್ಲಿರುವಂತಹ ಒಂದು ಫೋಟೋ ಅದೇ ರೀತಿಯಾಗಿ ವಿಳಾಸ ಅಪ್ಡೇಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಫೋಟೋ ಅಪ್ಡೇಟ್ ಆಗಿದೆ. ಈಗ ನೇಮ್ ಕೂಡ ಅಪ್ಡೇಟ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ ಕೇಳುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿ ನೀವು ನಿಮ್ಮ ಒಂದು SSLC ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಈಗ ನಾನು SSLC ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಫಾದರ್ ನೇಮ್ ಕೇಳ್ತಾ. ಈಗ ಫಾದರ್ ನೇಮು ಆ್ಯಸ್ ಪರ್ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ನಾವು ಎಂಟ್ರಿ ಮಾಡ್ಕೊಂಡಿದ್ದೀನಿ. ಅಂದರೆ ನೀವು ಆಲ್ ಟಿಕೆಟ್ ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿರೋದಲ್ಲ, ಸೊ ಆಲ್ ಟಿಕೆಟಲ್ಲಿ ನೀವು ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಮದರ್ ತಾಯಿಯ ಹೆಸರು ಕೇಳುತ್ತೆ. ಓಕೆ, ಈಗ ನಿಮ್ಮ ಒಂದು ಮದರ್ ಹೆಸರನ್ನ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಮೊಬೈಲ್ ನಂಬರ್ ಕೇಳುತ್ತೆ. ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಒಂದು ಮೊಬೈಲ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನಾನು ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಿಮಗೆ ಕಾಲೇಜ್ ಡಿಸ್ಟಿಕ್ ಅಂತ ಕೇಳ್ತಾ ಇದೆ, ಅಂದರೆ ಸೊ ನಿಮ್ಮ ಒಂದು ಕಾಲೇಜ್ SSLC ಯಾವ ಒಂದು ಡಿಸ್ಟಿಕಲ್ಲಿ ಬರುತ್ತೆ ಆ ಒಂದು ಕಾಲೇಜನ್ನ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಮ್ಮ ಒಂದು ಕಾಲೇಜ್ ಬಂದ್ಬಿಟ್ಟು ಅಂದರೆ ಸ್ಕೂಲು ಬಳ್ಳಾರಿಯಲ್ಲಿ ಬರುತ್ತೆ. ಸೊ ಅದಕ್ಕಾಗಿ ನಾನು ಬಳ್ಳಾರಿ ಚೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕಾಲೇಜ್ ತಾಲೂಕು, ಅಂದರೆ ಯಾವ ತಾಲೂಕಲ್ಲಿ ನಿಮ್ಮ ಒಂದು SSLC ಓದಿದಿರಲ್ಲ ಆ ಸ್ಕೂಲ್ ಬರುತ್ತೆ
ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ನಮಗೆ ಬಳ್ಳಾರಿ ಬರುತ್ತೆ, ಹಂಗಾಗಿ ನಾನು ಬಳ್ಳಾರಿನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವುದು ಡಿಸ್ಟಿಕ್ಕು ತಾಲೂಕು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಡ್ರೆಸ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ಪ್ರಕಾರನೇ ಫಿಲ್ ಆಗಿಬಿಡುತ್ತೆ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಕ್ಯಾಸ್ಟ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆಯಲ್ಲ ಸ್ನೇಹಿತರೆ, ಸೊ ಇಲ್ಲಿ ನೀವು ಜಸ್ಟ್ ಆರ್ ಡಿ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಓಕೆನಾ, ಸೊ ಈಗ ನಾನು ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಕಾಣ್ತಾ ಇದೆಯಲ್ಲ, ಸೊ ಇಲ್ಲಿ ನಾನು ಒಂದು ಆರ್ ಡಿ ನಂಬರ್ನ ಎಂಟ್ರಿ ಮಾಡ್ಕೊಳ್ತೀನಿ. ಓಕೆ ಸ್ನೇಹಿತರೆ, ಈಗ ನಾನು ಆರ್ ಡಿ ನಂಬರ್ನ ಎಂಟ್ರಿ ಮಾಡ್ಕೊಂಡಿದ್ದೀನಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರು. ನೆಕ್ಸ್ಟ್ ಇಲ್ಲಿಗೆ ಸೈಡ್ಗೆ ವ್ಯಾಲಿಡೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಗ್ರೀನ್ ಬರುತ್ತೆ, ನೋಡ್ತಾ ಇರ್ಬೋದು, ಕ್ಯಾಸ್ಟ್ ವ್ಯಾಲಿಡ್ ಸಕ್ಸಸ್ ಅಂತ ಬರ್ತದೆ. ಸೊ ಯಾವ ಜಾತಿ ಅಂತ ಕೂಡ ತೋರಿಸುತ್ತೆ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ರಿಸರ್ವ್ಡ್ ಕ್ಯಾಟಗರಿ SC ಅಂತ ಬಂದಿದೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇನ್ಕಮ್ ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ಕೂಡ ನೀವು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಇರುತ್ತಲ್ಲ, ಆರ್ ಡಿ ನಂಬರು, ಆ ಒಂದು ಆರ್ ಡಿ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಓಕೆ ಸ್ನೇಹಿತರೆ, ಈಗ ನಾನು ಇನ್ಕಮ್ ಡೀಟೇಲ್ಸು ಎಂಟ್ರಿ ಮಾಡ್ಕೊಂಡಿದ್ದೀನಿ, ಅಂದರೆ ಆರ್ ಡಿ ನಂಬರು. ನೆಕ್ಸ್ಟ್ ಸೈಡ್ಗೆ ವ್ಯಾಲಿಡೇಟ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಅಂತ ಬರುತ್ತೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ಅದು ವ್ಯಾಲಿಡೇಟ್ ಆಗಿದೆ, ಆ್ಯನ್ಯುವಲ್ ಇನ್ಕಮ್ 40,000 ಅಂತ ತೋರಿಸ್ತಾ ಇದೆ. ಓಕೆನಾ, ಸೊ ಇಲ್ಲಿ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಎಕ್ಸಾಮ್ ರಿಸಲ್ಟ್ ಡೇಟ್, ಸೊ ನಿಮಗೆ SSLC ರಿಸಲ್ಟ್ ಯಾವಾಗ ಬಂದಿರೋದು? ಏಪ್ರಿಲ್ 23ನೇ ತಾರೀಕು. ಓಕೆನಾ, ಸೊ ಇಲ್ಲಿ ಏಪ್ರಿಲ್ 23 ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕ್ಯಾಲೆಂಡರ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೇ ತೋರಿಸ್ತಾ ಇದೆ, ನಾವು ಬ್ಯಾಕ್ ಸೈಡ್ ಹೋಗೋಣ. ಇಲ್ಲಿ ಏಪ್ರಿಲ್ ಇದೆ. ಸೊ ಓಕೆನಾ, ಏಪ್ರಿಲ್ 2023/4/2026 ಚೂಸ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಕೋರ್ಸ್ ಅಂದರೆ ಜಸ್ಟ್ SSLC ಆರ್ 10th ಅಂತ ಬರುತ್ತೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಯೂನಿವರ್ಸಿಟಿ ಅಂತ ಬರುತ್ತೆ. ಕೆಲವೊಬ್ಬರು CBSC ಓದಿರ್ತಾರೆ, ಸೊ CBSC ಓದಿದರೆ CBSE ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದರೆ ನಮಗೆ ಇಲ್ಲಿ ಕರ್ನಾಟಕ ಸೆಕೆಂಡ್ರಿ ಬೋರ್ಡ್ ಅಂತ ಬರುತ್ತೆ, ನೋಡ್ತಾ ಇರ್ಬೋದು, ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಅಕಾಡೆಮಿಕ್ ರಿಜಿಸ್ಟ್ರೇಷನ್ ನಂಬರ್ ಆಲ್ ಟಿಕೆಟ್ ನಂಬರ್, ಅಂದರೆ ಇಲ್ಲಿ ಕೂಡ ನೀವು SSLC ರಿಜಿಸ್ಟ್ರೇಷನ್ ನಂಬರ್ನ ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಈಗ ನಾನು ಇಲ್ಲಿ ನನ್ನ ಒಂದು SSLC ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿದ್ದೀನಿ. ಆಟೋಮೆಟಿಕ್ ಆಗಿ ನಮಗೆ ಪರ್ಸೆಂಟೇಜು ಬಂದ್ಬಿಡುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು 88.8% ಬಂದಿದೆ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಅಪ್ಲೋಡ್ PDF, ಸೊ SSLC ಮಾರ್ಕ್ಸ್ ಕಾರ್ಡನ್ನು ನೀವು ಅಪ್ಲೋಡ್ ಮಾಡ್ಬೇಕಂದ್ರೆ ನಾನು ಹೇಳ್ದೆಲ್ಲ ಮೊದಲೇ ನಿಮ್ಮ ಒಂದು SSLC ಪ್ರಿಂಟೌಟ್ನ ತೆಗೆದುಕೊಂಡು ನಿಮ್ಮ ಸ್ಕೂಲ್ ಅಥವಾ ಕಾಲೇಜಿನ ಪ್ರಿನ್ಸಿಪಲ್ ಅಥವಾ ಮುಖ್ಯೋಪಾಧ್ಯಾಯರ ಸಿಗ್ನೇಚರು ಮತ್ತು ಸೀಲನ್ನು ಹಾಕ್ಸ್ಕೊಂಡು ಅದನ್ನು PDF ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನಾನು 500 KB ಇಂತ ಕಡಿಮೆ ಇರಬೇಕಾಗತ್ತೆ. ಸೊ ಹಂಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ಫೈಲು. ಓಕೆ, ನನ್ನ ಮೊಬೈಲಲ್ಲಿ ಆಲ್ರೆಡಿ ಒಂದಿದೆ ಸ್ನೇಹಿತರೆ, ಸೊ ಹಾಗಾಗಿ ಅದನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನಾನು ಜಸ್ಟ್ ಈಗ ಒಂದು ಫೈಲನ್ನು ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಒಂದು ಫಾರಮ್ ಜನ್ರೇಟ್ ಆಗುತ್ತೆ, ನಿಮ್ಮ ಒಂದು ಅಪ್ಲಿಕೇಶನ್ ಕೂಡ ರೈಸ್ ಆಗುತ್ತೆ. ಓಕೆನಾ, ಸೊ ಇದನ್ನು ನೀವು ಪ್ರಿಂಟ್ನ ತೆಗೆದುಕೊಂಡ್ಬಿಟ್ಟು ನಿಮ್ಮ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ, ಅಂದರೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ಬರುವಂತಹ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಕೊಟ್ಬಿಟ್ಟು ಅದರ ಜೊತೆಗೆ SSLC ಪ್ರಿಂಟೌಟ್ ರಿಸಲ್ಟು, ಹಾಗೆ ಆಧಾರ್ ಕಾರ್ಡು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ನೀವು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್. ಸೊ ಇಲ್ಲಿ ನಿಮಗೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳಿಲ್ಲ. ಸೊ ಹಣ ಯಾವ ರೀತಿ ಬರುತ್ತೆ ಅಂತಂದರೆ, ಸೊ ಆಧಾರ್ ಕಾರ್ಡ್ಗೆ ಯಾವ ಬ್ಯಾಂಕ್ ಲಿಂಕ್ ಆಗಿದೆ ಆ ಒಂದು ಬ್ಯಾಂಕಿಗೆ ಡೈರೆಕ್ಟಾಗಿ ಹಣ ಜಮಾ ಆಗುತ್ತೆ ಸ್ನೇಹಿತರೆ. ಓಕೆನಾ, ಸೊ ಹಾಗಾಗಿ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ಲಿಂಕ್ ಆಗಿದೆನೋ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೀನಿ, ಆ ವಿಡಿಯೋದ ಲಿಂಕನ್ನು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ನೋಡಿಕೊಂಡು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಲಿಂಕ್ ಇದೆನೋ ಅಲ್ಲ ಅಂತ ಚೆಕ್ ಮಾಡ್ಕೋಬೋದು. ಒಂದು ವೇಳೆ ಲಿಂಕ್ ಆಗಿಲ್ಲ ಅಂದ್ರೆ ಯಾವ ರೀತಿ ಲಿಂಕ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋದ ಲಿಂಕನ್ನು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಪ್ಪ ಅಂದರೆ ನೀವು ಬ್ಯಾಂಕಿಗೆ ಹೋಗಿಬಿಟ್ಟು ಲಿಂಕ್ ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋದಲ್ಲಿ SSLC SC ಪ್ರೈಸ್ ಮನಿ ಅಪ್ಲಿಕೇಶನ್ನ ಹಾಕೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಈ ಒಂದು ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಧನ್ಯವಾದಗಳು.